ವತಿಯಿಂದ ಮುಂದಿನ ಸಾರಿಗೆ ನೌಕರರ ನಡೆ ಏನಂತ ಇವತ್ತು ಪ್ರೆಸ್ ಮೀಟ್ ಇದೆ, ಅದ್ರ ಬಗ್ಗೆ ಏನು ವಿವರಿಸಿ ಸರ್. ನಿನ್ನೆನೇ ಆಲ್ರೆಡಿ ನಾವು 4 ಕಾರ್ಪೊರೇಷನ್ MDಗಳಿಗೆ ಮತ್ತು CM ಆಪ್ತ ಕಾರ್ಯದರ್ಶಿಯವರಿಗೆ ಮೇಲ್ ಮುಖಾಂತರವಾಗಿ ಸಾರಿಗೆ ಮುಷ್ಕರ ಆಗಸ್ಟ್ 5ಕ್ಕೆ ಅಂತಕ್ಕಂಥ ತಿಳಿಸ್ತಕ್ಕಂಥ ಕೆಲಸವನ್ನು ಆಲ್ರೆಡಿ ಮಾಡಾಗಿದೆ. ಈಗ ಹೊಸದಾಗಿ ತಿಳಿಸ್ತಕ್ಕಂಥ ಕೆಲಸ ಏನಿಲ್ಲ. ಹಾಗಾಗಿ ಇವತ್ತು ಮಧ್ಯಾಹ್ನ 3 ಗಂಟೆಗೆ ಜಂಟಿ ಸಮಿತಿ ಮತ್ತು ಇತರೆ ಸಂಘಟನೆಗಳೆಲ್ಲರೂ ಸಹ ಸೇರಿಕೊಂಡು ಮಧ್ಯಾಹ್ನ 3 ಗಂಟೆಗೆ ಪತ್ರಿಕಾಗೋಷ್ಠಿ ಇಟ್ಟಿದ್ದೀವಿ. ಅಲ್ಲಿ ನಾಡಿನ ಸಮಸ್ತ ಜನತೆಗೆ ಯಾವುದಕ್ಕೋಸ್ಕರ ಮುಷ್ಕರಕ್ಕೆ ಹೋಗ್ತಾ ಇದ್ದೀವಿ, ಯಾವ ಕಾರಣಕ್ಕೋಸ್ಕರ ಹೋಗ್ತಾ ಇದ್ದೀವಿ ಅಂತಕ್ಕಂಥದ್ದನ್ನು ಎಳೆಗೆ ಬಿಚ್ಚಿಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ 3 ಗಂಟೆಗೆ. ಯಾಕಂದರೆ ಹಲವಾರು ಬಾರಿ ಸರ್ಕಾರದ ಮುಂದೆ ನಾವೆಲ್ಲ ರೀತಿಯಲ್ಲಿ ಅಹವಾಲುಗಳನ್ನ ಹೇಳಿದ್ರು ಸಹ ಸರ್ಕಾರ ಮೀನಾಮೇಷ ಎಣಿಸ್ತಾ ಇದೆ. ತಾರತಮ್ಯವನ್ನು ಮಾಡ್ತಾ ಇರೋ ಕಾರಣವಾಗಿ ಸರ್ಕಾರದ ವಿರುದ್ಧವಾಗಿ ಸಾರಿಗೆ ನೌಕರರು ಮುಷ್ಕರಕ್ಕೆ ಹೋಗಬೇಕಂತ ಸಂದರ್ಭವನ್ನು ಸರ್ಕಾರವೇ ಇವತ್ತು ಕ್ರಿಯೇಟ್ ಮಾಡಿದೆ. ಹಾಗಾಗಿ ಆಗಸ್ಟ್ 5ಕ್ಕೆ ಮುಷ್ಕರ ಆಗ್ತಕ್ಕಂಥದ್ದು ಸದಸಿದ್ಧ. ಆ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ರಾಜಿ ಇಲ್ಲ. ಸರ್ಕಾರ ಕರೆದು ಮಾತುಕತೆ ಮುಖಾಂತರ ಬಗೆಹರಿಸ್ಕೊಂಡ್ರೆ ನಮ್ಗೆ ಯಾವುದೇ ಥರದಂಥ ತೊಂದರೆ ಇಲ್ಲ ಅಂತಕ್ಕಂಥ ವಿಚಾರವನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮಧ್ಯಾಹ್ನ 3 ಗಂಟೆಗೆ ನೀವು ಬನ್ನಿ, ದಯಮಾಡಿ ಅಲ್ಲಿ ಅತಿ ಹೆಚ್ಚಿನ ಎಲ್ಲ ರೀತಿಯ ಮಾಧ್ಯಮಗಳು ಬರೋದ್ರಿಂದ ಪತ್ರಿಕಾಗೋಷ್ಠಿ ಎಲ್ಲವನ್ನು ವಿಚಾರವನ್ನು ಸವಿಸ್ತಾರವಾಗಿ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಸರ್.